ಬೆಂಗಳೂರಲ್ಲಿರೋ ಕೆರೆ ಕಡಿಮೆ ಆಗತ್ತಾವು, ಆದ್ರೆ ಇಲ್ಲೊಂದು ಕೆರೆನ ರೀಕನ್ಸ್ಟ್ರಕ್ಷನ್ ಮಾಡತ್ತಾರ ನೋಡಬಹುದು. 18 ಕೋಟಿಯ ಪ್ಯಾಕೇಜ್ನಲ್ಲಿ ಲೇಕ್ ರಿಸ್ಟೋರೇಷನ್ ಈ ಪ್ಯಾಕೇಜ್ನಲ್ಲಿ ಇನ್ಕ್ಲೂಡ್ ಆಗಿದ್ದು ಇಂಪ್ರೂವ್ಡ್ ವಾಕಿಂಗ್ ಪಬ್ಲಿಕ್ ಸ್ಪೇಸ್, ಬೆಟರ್ ರೈನ್ ವಾಟರ್ ಸ್ಟೋರೇಜ್, ಬೆಟರ್ ಎಕೋಸಿಸ್ಟಮ್ ಫಾರ್ ಬರ್ಡ್ಸ್ ಅಂಡ್ ಫಿಶ್. Lumbini Gardens, restaurant and coffee shop on the lake, offer a unique dining experience you won't forget. ಏನ್ ನೋಡ್ತಿದ್ರಲ್ಲ, ಇದ ನಾಗವಾರ್ ಕೆರಿ. ಇದ ಫಸ್ಟ್ಕ್ ನಾಗವಾರ್ ಕೆರಿ ಏನಿತ್ತು, ಇದನ್ನ ಲುಂಬಿನಿ ಗಾರ್ಡನ್ ಅವರ ನೇತೃತ್ವದಲ್ಲಿತ್ತ. ಅವಾಗ ಅವ್ರ ಕಾಂಟ್ಯಾಕ್ಟರ್ ಮುಗಿದ ಮಾತ ಅವ್ರು ನಡೆಸ್ತಾ ಇದ್ದಂತ ವಾಟರ್ ಆಕ್ಟಿವಿಟಿ ಆಗಿರ್ಬೋದು, ಅಲ್ಲಿ ಬೋಟ್ ರೈಡಿಂಗ್ ಆಗಿರ್ಬೋದು, ಎಲ್ಲ ಏನೈತಿ ಮೂಲ್ಯಾಗ ಬಿದ್ದು ಬಿಟ್ಟೈತಿ. ಇದ ವಾಟರ್ ಆಕ್ಟಿವಿಟಿಗೆ ಹೋಗುವಂತ ಬೋಟ್ ಐತಿ. ಇವಾಗ ನೋಡ್ಬೋದು ಈ ತರ ಇನ್ನೂ ವರ್ಕಿಂಗ್ನಾಗ ಐತಿ. ಮಾಡುವಂತ ಬೋಟ್ಗಳು ಇವ ಈಗ ಮೂಲ್ಯಾಗ ಬಿದ್ದುಬಿಟ್ಟವೆಲ್ಲ. ನಿಮಗೆ ಸೈಡ್ ಏನೈತಿ, ಸೈಡನು ಈ ತರ ಬೇಲಿ ಬರ್ತೈತಿ. ಇವಾಗ ಇದು ಸ್ಟಾರ್ಟ್ ಆಗೈತಿ, ಅವಾಗ ನಿಮ್ಗೆ ಎಂಟ್ರೆನ್ಸ್ಗೆ ಟೈಮಿಂಗ್ ಇರ್ತೈತಿ. ಅದ ಟೈಮ್ನಾಗ ಹೋಗ್ಬೇಕು, ಅದ ಟೈಮ್ನಾಗ ಬರ್ಬೇಕಂತಂದ. ಇವಾಗ ನೋಡ್ಬೋದು ಈ ತರ ಕಾಣುತ್ತೆ ನಿಮ್ಗೆ ಕೆರಿ. ಇವಾಗ ನೋಡ್ಬೋದು ಈ ಕಡೆ ಮನೆ ತಟೆಕ್ ಪಾರ್ಕು, ಈ ಕಡೆ ನೋಡಿದ್ರೆ ನಾಗವಾರ್ ಕೆರಿ ಸುತ್ತಾಡ್ಬೋದು. ನೀವು ವಾಕಿಂಗ್ ಆಕತಿ ಏನ್ ಮಾಡ್ತಾರ ಅಲ್ಲಿ ನೋಡ್ಬೋದು ನೀವು. ಆ ದೀಪ್ ತರ ಮಾಡುವಂತ ಇದನ್ನ ಕಾಣ್ತೈತಿ. ಅಲ್ಲಿ ಹೋಗೋಣ, ಅಲ್ಲಿ ಕೇಳೋಣ ಅವ್ರು ಏನಂತಾರಂತ. ಇವಾಗ ಈ ತರ ಕಾಣ್ತೈತಿ. ಇಲ್ಲೆಲ್ಲ ನೋಡಿದ್ರೆ ಹೈ ಕ್ವಾಲಿಟಿ ಮೆಟೀರಿಯಲ್ ಇಂದ ಎಲ್ಲ ಮಾಡಿದೈತಿ. ಇವಾಗ ಇಲ್ಲಿ ಏನು ಉಳಿದಿಲ್ಲ ನೋಡ್ಬೋದು. ಯಾವ ಕಾಂಜನು ಉಳ್ಯಾಕ್ ಬಿಟ್ಟಿಲ್ಲ ಇವ್ರ. ಇಲ್ಲಿ ನೋಡ್ಬೋದು ಇಲ್ಲಿ ಏನಿತ್ತಲ್ಲ, ಇಲ್ಲೆಲ್ಲ ಗ್ಲಾಸ್ ಇತ್ತು. ಆ ಗ್ಲಾಸ್ನ ಹೊಡೆದಾರ. ಅದಿಲ್ಲ ನ್ಯಾಚುರಲ್ ಆಗಿ ಭಾಳ ದಿವಸ ಅದ. ನಡುನಟ್ಟ ದೀಪ್ ತರ ಮಾಡ್ತಾ ಇರೋಂಥ ಜಾಗಕ್ಕೆ ನಾವು ಬಂದಿದ್ವಿ. ಇಲ್ಲಿ ನೋಡ್ಬೋದು ಕನ್ಸ್ಟ್ರಕ್ಷನ್ ಮಾಡತ್ತಾರ. ಅಂಕಲ್ ಇಲ್ಲಿ ಏನ್ ಮಾಡ್ತಾರ ಒಂದ್ಸಲ ಹೇಳ್ರಿ, ಇಲ್ಲಿ ಏನಾಗೋದಂತ? ಪಾರ್ಕ್. ಪಾರ್ಕ್ ಅಂದ್ರೆ ಈಜಾಡಕ, ಸ್ವಿಮ್ಮಿಂಗ್ ಮಾಡಕ. ಲುಂಬಿನಿ ಗಾರ್ಡನ್ ಅವ್ರು ಏನ್ ಮಾಡ್ಕೊತ ಬಂದಿರ್ತಾರಲ್ಲ ಅದೇ ತರ ಮಾಡೋ ಸ್ಕೀಮ್ ಇದ್ದಂಗೆ ಕಾಣ್ತೈತಿ. ಅವಾಗ ನೋಡ್ಬೋದು ಅಲ್ಲೆಲ್ಲ ಆಮೇಲೆ ಬಹುಶಃ ಪಾರ್ಕ ಆ ತರ ವಾಟರ್ ಆಕ್ಟಿವಿಟೀಸ್ ಇಲ್ಲಿ ನಡಿಬೋದು. ಯಾಕಪ್ಪ ಅಂದ್ರೆ ಭಾಳ ಖರ್ಚು ಮಾಡಿ ಇದನ್ನೆಲ್ಲ ಗಾರ್ಡನ್ನ ರೀಕನ್ಸ್ಟ್ರಕ್ಷನ್ ಮಾಡಾಕತ್ತಾರ. ಆ ಕಡೆ ಈ ಕಡೆ ಏನೈತಪ್ಪ ಅಂದ್ರೆ ಹೊರಗೆ ಕನೆಕ್ಷನ್ ಐತಿ, ಪೈಪ್ದ ಕನೆಕ್ಷನ್ ಐತಿ. ಇಲ್ಲಿಡ್ದ ನೀರು ಬಂದ ಇಲ್ಲಿ ವಾಟರ್ ಆಕ್ಟಿವಿಟೀಸ್ ಆಗಿರ್ಬೋದು, ಅಂದ್ರೆ ಸ್ವಿಮ್ಮಿಂಗ್ ಮಾಡಕ್ಕಾಗಿರ್ಬೋದು ಇರ್ಬೋದು ಅನ್ಸೈತಿ ನನಗಿರ್ದ. ಇವಾಗ ನೋಡ್ಬೋದು ಆ ಕಡೆ ಕಾಣುತ್ತಲ್ಲ, ಮಧ್ಯಭಾಗದಲ್ಲಿ ಆ ಪೈಪ್ನಿಂದ ನೀರು ಬರ್ತೈತಿ ಹೊರಗಡೆಯಿಂದ. ಈ ಥರ ಕನ್ಸ್ಟ್ರಕ್ಷನ್ ನಡೆದೈತಿ ಒಳಗೆ. ನೀವು ಹೊರಗಡೆಯಿಂದ ನೋಡೋದಕ್ಕೂ ಇಲ್ಲಿ ಒಳಗಡೆ ಬಂದು ನೋಡೋಕ್ಕೂ ಭಾಳ ಫರ್ಕ್ ಆಗುತ್ತೆ. ಹೊರಗಡೆಯಿಂದ ನೀವು ನೋಡಿದ್ರೆ ಹೊರಗಡೆ ಕನ್ಸ್ಟ್ರಕ್ಷನ್ ಅಂತ, ಇವಾಗ ನೋಡಿದ್ರೆ ಒಳಗೆ ಏನೇನು ನಡೆಯತೈತಿ ಗೊತ್ತಾಕೈತಿ. ಇದೆಲ್ಲ ಜಾಗ ಆದ್ಮೇಲೆ ಇಲ್ಲಿ ಮ್ಯಾಗ ಒಂದೈತಿ, ಇಲ್ಲಿ ನೋಡ್ಬೋದು. ಇಲ್ಲೇನು ಮಾಡತ್ತಾರತ್ ನೋಡ್ನು. ಇವಾಗ ಹೋಗೋಣ. ಇವಾಗ ಮೇಲೆ ಬಂದ್ರಪ್ಪ ಒಂಥರ ತಂಪಾದ ಗಾಳಿಯಿಂದ ಯಾವ ಥರ ಅನಿಸ್ತೈತೆ ಅಂದ್ರೆ, ಈ ಥರ ಗಾರ್ಡನ್ ಈ ಥರ ಸರೌಂಡಿಂಗ್ ಏರಿಯಾ ಇತ್ತಂದ್ರೆ ತಿರುಗಾಡ್ಬೋದು. ಒಂದೇ ತಂದಲ್ಲಿ ಕೂತ್ ಬೆಂಗಳೂರಾಗ ಒಂಥರ ಆಕೈತಿ. ಯಾಕಂದ್ರೆ ಈ ಥರ ಜಾಗ ಇತ್ತು ಅಂದ್ರತೀನಿ ಒಂದು ಸ್ವಲ್ಪ ಹೊರಗೆ ಬಂದಂಗೆ ಆಕೈತಿ. ನೋಡ್ಬೋದು ಅಲ್ಲಿ ಕಾಣುತ್ತಲ್ಲ ಆ ಥರ ಅಷ್ಟು ಹೈಟ್ನ ಮ್ಯಾಗ ಏರ್ಸ್ಕೊಂಡ ಅದಕ್ಕೆ ಯಾವುದೇ ಮಣ್ಣು ಸರಿ ಬರ್ತಂದ ಇದನ್ನ ಮಾಡ್ಯಾರ, ಕಲ್ಲು ಕಟ್ಟಿ ಇದನ್ನ ಮಾಡ್ಯಾರ. ಮತ್ತು ಸರೌಂಡಿಂಗ್ ನೀವು ತಿರುಗಾಡ್ದು ಏನು ಜಾಗ ಐತಿಲ್ಲ ಅದು ಲಾಂಗ್ ಐತಿ, ಭಾಳ ದೊಡ್ಡದೈತಿ. ಅರೌಂಡ್ 18 ಕೋಟಿನೋ ಖರ್ಚು ಐತೈತೆ ಅಂದಾರ. ಇವಾಗ ಸುಮಾರು ಒಂದು 90 ಕೋಟಿ ಬಿಡುಗಡೆ ಆಗೈತಿ. ಅಂದ್ರೆ ಅವು ಒಂದು 8-6 ಕೆರೆಗಳದಾವು, ಅವಕ್ಕೆಲ್ಲಕ್ಕೂ ಸ್ಯಾಂಕ್ಷನ್ ಮಾಡಿ ಈ ಥರ ಕನ್ಸ್ಟ್ರಕ್ಷನ್ ಮಾಡತ್ತಾರೆ. ಇವಾಗ ಮಳೆ ಸಣ್ಣಂಗೆ ಬರಾಕತ್ತೈತಿ. ಇವಾಗ ವ್ಯೂ ನೋಡಕ್ ಬರ್ರಿ, ಆದ್ರೆ ದಂಡಿಗೆ ನಿಂತು ನೋಡ್ಬೇಕು, ನಡು ನಿಂತು ನೋಡಕ್ ಹೋಗ್ಬಾರ್ದು. ಯಾಕಪ್ಪ ಅಂದ್ರೆ ಕಾಲು ಸಿಕ್ಕೊಂಡ್ ಅಂದ್ರೆ ಹೊರಗೆ ಹೋಗಕ್ಕಾಗಲ್ಲ. ಇಲ್ಲಿ ಇವಾಗ ನೋಡ್ಬೋದು ಈ ಥರ ಐತಿ ಇಲ್ಲಿ ಎಲ್ಲ. ನೋಡೋಣ भाई, वो काम पूरा होना क्या कितना दिन होता है? वो पूरे सराउंडिंग हाँ कितना किलोमीटर है वो? 7 किलोमीटर. ಜೀವನದಾಗ ಯಾವ ಗಪ್ ಗೊತ್ತಿಲ್ಲ, ಎಲ್ಲರೂ ಅವ್ರ ಕೆಲಸ ಅವ್ರು ನೋಡ್ಬೇಕತ್ತಾರು. ಸಮ್ಟೈಮ್ಸ್ ಒಂದು ಜಾಗ ಇರ್ತೈತಿ, ಆ ಜಾಗನಾಗ ಎಷ್ಟು ಬೇಕು ಅಷ್ಟು ನಾವು ಇರಬೇಕಾಗೈತಿ. ಈ ಥರ ನಿಮಗೆ ಕೆರೆ ಕಾಣ್ತೈತಿ. ನಿಮಗೆ ಇಲ್ಲಿ ಹೆಚ್ಚಾಗಿ ಕಾಂಜಿನ ಬಾಟ್ಲಿ, ಬೀರ್ ಬಾಟ್ಲಿ
ಇವಾಗ ಕಾಣ್ತಾವ ಇಲ್ಲಿ ನಿಮ್ಗೆ ನೋಡ ಅತ್ತ ಈ ತರ ಅಗಲವಾದ ರಸ್ತೆ ನಿಮಗೆ ಇಲ್ಲಿ ಕಾಣ್ತೈತಿ ಎಲ್ಲ ಎಷ್ಟೈತಂದ್ರ ಭಾಳ ದೊಡ್ಡದೈತಿ. ಒಂದು 3 ಟವರ್ಸ್ ಹಿಂಗ ಹೋಗ್ಬೋದು ನೋಡು. ಆಗ ನೀವು ನೋಡ್ಬೋದು ನೀರು ಎಂಟ್ರೆನ್ಸ್ ಮತ್ತು ಹೋಗೋದು ಎಲ್ಲಿ ಹೋಗ್ತಾವಪ್ಪ ಅಂದ್ರೆ ಅಲ್ಲಿ ಐತಿ ನೋಡಿ. ನೀವು ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಎಂಟ್ರೆನ್ಸ್ನಾಗ ನೀರು ಬರೋದಾಗಿರ್ಬೋದು. ಮತ್ತು ಆ ಕಡೆ ಸೈಡ್ ಅಲ್ಲಿ ಕಾಣುತ್ತಲ್ಲ, ಆ ಕಡೆನೂ ಆ ಕಡೆ ಇಲ್ಲಿ ನೀರು ಎಲ್ಲಿ ಹೋಗತ್ತಪ್ಪ ಅಂದ್ರೆ ತುಂಬಿದ ಮ್ಯಾತ ಅಲ್ಲಿ ಕಾಣ್ತೈತೆ ಅಲ್ಲ, ಆ ಹಳ್ಳದಿಂದ ಹೊರಗಡೆ ಹೋಗುತ್ತೆ. ಇವಾಗ ನೋಡ್ಬೋದು ಈ ತರ ಕಾಣುತ್ತೆ ನಿಮಗೆ ಇಲ್ಲಿ ಕಡೆ. ಆ ಕಡೆನೂ ಒಂಥರ ಕೆರೆ ಹಳ್ಳ ತರ ಐತಿ, ಅಲ್ಲಿ ಆ ಕಡೆಯಿಂದ ನೀರು ಹೋಗ್ತಾವು. ನಾಗವಾರ ಕೆರೆಯಲ್ಲಿ ನಡೀತಾ ಇರುವಂಥ ಕನ್ಸ್ಟ್ರಕ್ಷನ್ ಬಗ್ಗೆ ನಿಮ್ಮ ಮುಂದೆ ಒಂದು ಸಣ್ಣ ವಿಡಿಯೋ ಮಾಡ್ತಾನೆ ನಾನು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಮಸ್ಕಾರ.